ಆತ ಬ್ಯಾಂಕ್ ಒಂದರಲ್ಲಿ ಗೋಲ್ಡ್ ಲೋನ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದ. ಆನ್ಲೈನ್ ಬೆಟ್ಟಿಂಗ್ ಗೋಜಿಗೆ ಬಿದ್ದಂತಹ ಆತನಿಗೆ ರಾಯಲ್ ಲೈಫ್ ನಡೆಸಬೇಕೆಂದಂತಹ ಮಾದಾಸೆ ಕೂಡ ಇತ್ತು. ಕೊನೆಗೆ ತಾನು ಕೆಲಸ ಮಾಡುತ್ತಿದ್ದಂತಹ ಬ್ಯಾಂಕಿಗೆ ಕನ್ನ ಹಾಕಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹಾಗಿದ್ರೆ ಯಾರು ಆತ ಕೆಲಸ ಮಾಡುತ್ತಿದ್ದಂತಹ ಬ್ಯಾಂಕ್ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಬ್ಯಾಂಕಿನಲ್ಲಿದ್ದ 1.86 ಕೋಟಿ ಮೌಲ್ಯದ 3 ಕೆಜಿ 157 ಗ್ರಾಂ ಬಂಗಾರದ ಆಭರಣ ಕಳ್ಳತನ. ಬ್ಯಾಂಕಿನ ಗೋಲ್ಡ್ ಲೋನ್ ಆಫೀಸರ್ ಆಗಿ ಕೆಲಸ ಮಾಡುತ್ತಿದ್ದ ಸಂಜಯ್ ಟಿಪಿ ಇಂದ ಕಳ್ಳತನ. ದಾವಣಗೆರೆ ನಗರದ ನಿಟ್ಟುವಳ್ಳಿಯಲ್ಲಿರುವ ಸಿಎಸ್ಬಿ ಬ್ಯಾಂಕ್ನಲ್ಲಿ ಘಟನೆ. ದಾವಣಗೆರೆ ಕೆಟಿಜೆ ನಗರ ಪೊಲೀಸರಿಂದ ಆರೋಪಿಯ ಬಂಧನ, ಸ್ವತ್ತು ವಶ. ಈ ಫೋಟೋದಲ್ಲಿರುವ ಈತನ ಹೆಸರು ಸಂಜಯ್ ಟಿಪಿ. ದಾವಣಗೆರೆಯ ದೇವರಾಜ್ ಅರಸ್ ಬಡಾವಣೆಯ ವಾಸಿಯಾಗಿರುವ ಸಂಜಯ್ ನಿಟ್ಟುವಳ್ಳಿಯಲ್ಲಿರುವ ಸಿಎಸ್ಬಿ ಬ್ಯಾಂಕ್ನಲ್ಲಿ ಗೋಲ್ಡ್ ಲೋನ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದ. ಒಂದು ದಿನ ಬ್ಯಾಂಕ್ ಆಡಿಟ್ ಮಾಡುವಾಗ ಬಂಗಾರ ಕಡಿಮೆ ಇರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕಿನಲ್ಲಿ ಗ್ರಾಹಕರು ಅಡಮಾನ ಇಟ್ಟಿದ್ದ 1.86 ಕೋಟಿ ಮೌಲ್ಯದ 3 ಕೆಜಿ 157 ಗ್ರಾಂ ಬಂಗಾರದ ಆಭರಣ ಕಳ್ಳತನವಾಗಿದೆ ಎಂದು ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ದೂರು ದಾಖಲಿಸಿಕೊಂಡ ಪೊಲೀಸರು ಬ್ಯಾಂಕ್ನಲ್ಲಿ ಗೋಲ್ಡ್ ಲೋನ್ ಆಫೀಸರ್ ಆಗಿ ಕೆಲಸ ಮಾಡುತ್ತಿದ್ದ ಸಂಜಯ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಾನು ಕೆಲಸ ಮಾಡುತ್ತಿದ್ದ ಬ್ಯಾಂಕ್ ಶಾಖೆಯಲ್ಲಿ ಬಂಗಾರದ ಆಭರಣಗಳನ್ನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಅವುಗಳನ್ನು ದಾವಣಗೆರೆ ನಗರದ ಫೆಡರಲ್ ಬ್ಯಾಂಕ್, ಫೆಡ್ ಬ್ಯಾಂಕ್ ಹಾಗೂ ಪಿಬಿ ರಸ್ತೆಯಲ್ಲಿರುವ ಮಣಪುರಂ ಗೋಲ್ಡ್ ಲೋನ್ ಫಿನಾನ್ಸ್ ಶಾಖೆಯಲ್ಲಿ ತಂದೆ, ತಾಯಿ ಹಾಗೂ ಸ್ನೇಹಿತರ ಹೆಸರಿನಲ್ಲಿ ಅಡಮಾನ ಇಟ್ಟು ಸಾಲ ಪಡೆದಿರುವುದಾಗಿ ಒಪ್ಪಿಕೊಂಡಿದ್ದು, ಇದೀಗ ಕೆಟಿಜೆ ನಗರ ಪೊಲೀಸರು ಅಡಮಾನ ಇಟ್ಟಿದ್ದ 2.61 ಕೋಟಿ ಮೌಲ್ಯದ 3 ಕೆಜಿ 643 ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ 22 ಏಪ್ರಿಲ್ 2025ರಂದು ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ ನಮ್ಮ ನಿಟ್ಟುವಳ್ಳಿ ಇಲ್ಲಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತದೆ. ಅದರಂತೆ ಅವರಲ್ಲಿ ಈಗಾಗಲೇ ಸುಮಾರು ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಪ್ರಕಾರ 3 ಕೆಜಿ 152 ಗ್ರಾಂ ಗೋಲ್ಡ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಸಂಜಯ್ ಟಿಪಿ ಅವರು ಇಷ್ಟು ಗೋಲ್ಡನ್ನು ಕದ್ಕೊಂಡು ಹೋಗಿದ್ದಾರೆ, ಅವ್ರ ಗಮನಕ್ಕೆ ಬರದೇ ಇದ್ದ ರೀತಿಯಲ್ಲಿ ಅಂತ ಹೇಳಿಬಿಟ್ಟು. ಸೊ ಅದರಂತೆ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಅದರನ್ನು ವೆರಿಫೈ ಮಾಡಿದಾಗ ಗೊತ್ತಾಗ್ತದೆ ಅವನು ಗೋಲ್ಡ್ ಲೋನ್ ಅಥವಾ ಪ್ಲೆಡ್ಜ್ ಮಾಡುವಂತಹ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಅಕ್ಟೋಬರ್ 2024ರಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದು, ಈ ಹಿಂದೆ ಕೂಡ ಫಿನ್ಕಾರ್ಪ್ ಅಲ್ಲಿ ಒಂದು ಫೈನಾನ್ಷಿಯಲ್ ಕಂಪನಿ ಮುತ್ತೂಟ್ ಅಲ್ಲಿ ಕೂಡ ಕೆಲಸ ಮಾಡಿರ್ತಾರೆ. ಮುತ್ತೂಟ್ ಫೈನಾನ್ಸಲ್ಲಿ ಅವ್ರಿಗೆ ಹಿಂದೆನೂ ಕೂಡ ಇದೇ ಅನುಭವ ಇರ್ತದೆ. ಇದಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಅವರು ಅದೇ ಬ್ಯಾಂಕ್ನಲ್ಲಿ ಅಲ್ಲೇ ಇದ್ದಂತಹ 2 ಕೆಜಿ 744 ಗ್ರಾಂ ನಕಲಿ ಬಂಗಾರವನ್ನು ಅವ್ರ ಫ್ರೆಂಡ್ಸು ಮತ್ತು ಇತರ ಸಂಬಂಧಿಕರ ಹೆಸರಿನಲ್ಲಿ ತಂದು ಬ್ಯಾಂಕಲ್ಲಿ ಇಟ್ಟಿರ್ಸಿರ್ತಾರೆ. ಸೊ ಇದ್ರ ಮೌಲ್ಯ ಸುಮಾರು 1,52,91,000 ರೂಪಾಯಿ ಇರ್ತದೆ. ಅಂದರೆ ಅವ್ರಿಗೆ ಇವರೇ ಗೋಲ್ಡ್ ಪ್ಲೆಡ್ಜ್ ಆಫೀಸರ್ ಆಗಿರೋದ್ರಿಂದ ಯೂಶ್ವಲಿ ಇವರಿಂದ ಇವ್ರ ಕಡೆಯಿಂದ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಬೇರೆದಿದ್ದರೆ ಕೂಡ ಅಪ್ರೈಸರ್ ಕಡೆಯಿಂದ ವೆರಿಫೈ ಮಾಡಿಸೋದಾಗಲಿ ಬೇರೆದೆಲ್ಲ ಮಾಡಬೇಕಾಗಿರ್ತದೆ. ಬಟ್ ಬ್ಯಾಂಕ್ ಅವರು ಇವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವರು ತುಂಬ ಲೋನ್ಸನ್ನು ಬ್ಯಾಂಕಿಗೆ ಗೋಲ್ಡ್ಸನ್ನು ಬ್ಯಾಂಕಿಗೆ ಪ್ಲೆಡ್ಜ್ ಇಡಿಸ್ತಾ ಇರ್ತಾರೆ. ಸೊ ಇದಾದ ನಂತರ ಇದೇ ರೀತಿಯಾಗಿ ಅವರು ಸುಮಾರು ಈಗಾಗಲೇ ಹೇಳಿದೆ 3 ಕೆಜಿ ಪ್ಲಸ್ ಗೋಲ್ಡನ್ನು ಹಂತವಾಗಿ ಆ ಒಂದು ಬ್ಯಾಂಕಿಂದ ತೆಗೆದುಕೊಂಡು ಹೋಗಿರ್ತಾರೆ. ಆ ಬ್ಯಾಂಕಿಂದ ತೆಗೆದುಕೊಂಡು ಹೋಗಿ ಈಗ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಇದುವರೆಗೆ ಕಂಪ್ಲೀಟಾಗಿ ರಿಕವರಿ ಆಗಿದೆ. ಕಂಪ್ಲೀಟಾಗಿ ನಮ್ಮಲ್ಲಿ ರಿಕವರಿ ಆಗಿ 3 ಕೆಜಿ 643 ಗ್ರಾಮಷ್ಟು ರಿಕವರಿ ಆಗಿದ್ದು ಸುಮಾರು 3,50,00,000 ರೂಪಾಯಿಗಳಷ್ಟು ಮೌಲ್ಯ ಇರ್ತದೆ. ಅಲ್ಲಿ ಏನು ಕದ್ದಿರ್ತಾರೆ ಅದನ್ನು ಫೆಡರಲ್ ಬ್ಯಾಂಕಲ್ಲಿ ಮಣಪುರಂ ಗೋಲ್ಡಲ್ಲಿ ಇಟ್ಟಿದ್ದಾರೆ. ಫೆಡರಲ್ ಬ್ಯಾಂಕಲ್ಲಿ ಸುಮಾರು 1 ಕೆಜಿ 600 ಗ್ರಾಮು, ಫೆಡರಲ್ ಬ್ಯಾಂಕಲ್ಲಿ 850 ಗ್ರಾಮು ಮತ್ತು ಮಣಪುರಂ ಗೋಲ್ಡಲ್ಲಿ 1 ಕೆಜಿ 160 ಗ್ರಾಮ್ನಷ್ಟು ಪ್ಲೆಡ್ಜ್ ಇಟ್ಟಿದ್ದು.
ವಿವಿಧ ಬ್ಯಾಂಕ್ಗಳಲ್ಲಿ ಗೋಲ್ಡ್ ಲೋನ್ ಆಫೀಸರ್ ಆಗಿ ಕೆಲಸ ಮಾಡಿದ್ದ. ಹಾಗಾಗಿ ಸಂಜಯ್ ಮೇಲೆ ಬ್ಯಾಂಕಿನವರಿಗೆ ಸಾಕಷ್ಟು ನಂಬಿಕೆ ಇತ್ತು. ಅದಕ್ಕಾಗಿ ಅವರು ಬ್ಯಾಂಕಿನಲ್ಲಿ ಬಂಗಾರದ ಆಭರಣಗಳನ್ನ ಚೆಕ್ ಮಾಡಲು ಅಕ್ಕಸಾಲಿಗರನ್ನ ಕೂಡ ಇಟ್ಟುಕೊಂಡಿರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಸಂಜಯ್ ಗ್ರಾಹಕರ ಹೆಸರಿನಲ್ಲಿ ನಕಲಿ ಬಂಗಾರದ ಆಭರಣಗಳನ್ನು ಅಡಮಾನ ಇಟ್ಟುಕೊಂಡು ಸಾಲ ಮಂಜೂರು ಕೂಡ ಮಾಡಿಕೊಂಡು ಬ್ಯಾಂಕಿನವರಿಗೆ ನಂಬಿಕೆಗೆ ದ್ರೋಹ ಮಾಡಿದ್ದಾನೆ. BCA ಓದಿರುವ ಸಂಜಯ್ ಆನ್ಲೈನ್ ಬೆಟ್ಟಿಂಗ್ ಚಾಳಿಗೆ ಬಿದ್ದಿದ್ದು ಅಷ್ಟೇ ಅಲ್ಲದೆ ಪದೇ ಪದೇ ಗೋವಾಕ್ಕೆ ಹೋಗಿ ಕ್ಯಾಸಿನೋಗಳಲ್ಲಿ ಗೇಮ್ ಆಟವಾಡುತ್ತಿದ್ದ. ಸಂಜಯ್ ತಾನು ರಾಯಲ್ ಲೈಫ್ ನಡೆಸಬೇಕೆಂದು ಕನಸು ಕಂಡಿದ್ದ. ತಾನು ಕಳ್ಳತನ ಮಾಡಿದ ಹಣವನ್ನೆಲ್ಲ ಆನ್ಲೈನ್ ಬೆಟ್ಟಿಂಗ್ನಲ್ಲೇ ಸಂಜಯ್ ಕಳೆದಿದ್ದಾನೆ. ಇವ್ರು ಏನು ಮಾಡ್ತಾರೆ, ನಕಲಿ ಗೋಲ್ಡನ್ನು ಅದೇ ಬ್ಯಾಂಕಲ್ಲಿ ಇವ್ರ ಫ್ರೆಂಡ್ಸ್ ಹತ್ರ ಬೇರೆಯವ್ರ ಹೆಸರಲ್ಲಿ ತೊಗೊಂಡು ಬಂದ್ಬಿಟ್ಟು, ಬಿಕಾಸ್ ಇವರೇ ಲೋನ್ ಪ್ಲೆಡ್ಜಿಂಗ್ ಆಫೀಸರ್ ಆಗಿರ್ತಾರಲ್ವ, ಬೇರೆ ಇವರು ಯಾರ ಹತ್ರ ಅಪ್ರೈಸ್ ಮಾಡಿಸೋದಾಗಲಿ ಬೇರೆದಾಗಲಿ ಇರೋದಿಲ್ಲ. ಹಾಗಾಗಿ ನಾನು ಬ್ಯಾಂಕ್ ಅವ್ರಿಗೆ ಕೂಡ ಮೊನ್ನೆ ಕೂಡ ಮೀಟಿಂಗಲ್ಲಿ ಹೇಳಿದ್ದೀವಿ, ಯೂಶ್ವಲಿ ಇವರು ಎಲ್ಲ ಈ ಥರ ಎಂಪ್ಲಾಯೀಸ್ನ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ, ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಇಲ್ಲದೆ. ಇವ್ರ ಮೇಲೆ ಕೂಡ ಯಾವುದೂ ಕೇಸ್ ಇಲ್ಲದೆ ಇರಬಹುದು, ಬಟ್ ಎಲ್ಲ ಸರಿಯಾಗಿ ವೆರಿಫೈ ಮಾಡಿದ್ರೆ ಅಟ್ಲೀಸ್ಟ್ ಏನಾಗಿದೆ ಅಂತ ಗೊತ್ತಿರ್ತದೆ. ಇವರು BCA ಓದಿರ್ತಾರೆ, ಇಲ್ಲೇ ದಾವಣಗೆರೆ ಅವನು ಕೂಡ ಆಗಿರ್ತಾರೆ. ಸೊ ಅದೆಲ್ಲ ಲೋಕಲ್ ಲಿಂಕನ್ನು ಉಪಯೋಗಿಸ್ಕೊಂಡು ಬ್ಯಾಂಕ್ ಅವ್ರು ವಿಶ್ವಾಸ ಗಳಿಸ್ಕೊಡ್ತಾರೆ. ಯಾಕೆಂದರೆ ಯಾವುದೇ ಬ್ಯಾಂಕ್ ಅವ್ರಿಗೆ ಹೆಚ್ಚು ಲೋನ್ಸ್ ಗೋಲ್ಡ್ ಲೋನ್ ತಂದು ಇಟ್ಟರೆ ಪ್ಲೆಡ್ಜ್ ಮಾಡಿ ಕೊಟ್ಟಾಗ ಅದ್ರ ಮೇಲೆ ಕೊಡುವಂತಹ ಲೋನ್ಸು ಲಾಭದಾಯಕವಾಗಿರೋದ್ರಿಂದ ಇವ್ರ ಮೇಲೆ ಇನ್ವೇರಿಯಬಲಿ ಹೆಚ್ಚು ನಂಬಿಕೆ ಬರ್ತದೆ. ಇವರು ಈಗ ರೀಸೆಂಟಾಗಿ ಏನು ಏಪ್ರಿಲಲ್ಲಿ ಅವ್ರದ್ದು ಅಡಿಟ್ ಮಾಡಿಸ್ತಾ ಇರ್ತಾರೆ. ಆ ಅಡಿಟ್ ಮಾಡಿಸ್ಬೇಕಾದ್ರೆ ಇಷ್ಟು ಗೋಲ್ಡ್ ಮಿಸ್ ಆಗಿದೆ ಅಂತ ಗೊತ್ತಾಗುತ್ತದೆ. ಅದುವರೆಗೆ 6 ತಿಂಗಳಿಂದ ಏನೋ ಇವರು ಹಂತವಾಗಿ ಗೋಲ್ಡನ್ನು ತಗೊಂಡು ಹೋಗಿರ್ತಾರೆ, ಅದ್ರ ಬಗ್ಗೆ ಇವ್ರಿಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಸೊ ಆ ಅಡಿಟ್ ಮಾಡಾದಮೇಲೆ ಇವರು ಕ್ರ್ಯಾಶ್ ವೆರಿಫೈ ಮಾಡ್ತಾರೆ. ದೆನ್ ಅದಾದಮೇಲೆ ಚೆಕ್ ಮಾಡ್ಕೊಂಡಿದ್ದಾರೆ ಅವ್ರದ್ದು CCTV ಫುಟೇಜಸ್ಸು, ಅದರಲ್ಲಿ ಕೂಡ ಕ್ಲಿಯರಾಗಿ ಇದೆ. ಅದಲ್ಲದೆ ಇವನು ಯಾಕೆ ಈ ರೀತಿ ಮಾಡ್ತಾ ಇರ್ತಾನೆ ಅಂದರೆ ಇವರು ಆನ್ಲೈನ್ ಗೇಮಿಂಗ್ದು ಸ್ವಲ್ಪ ಹುಚ್ಚು ಜಾಸ್ತಿ ಇದೆ. ಇದೆಲ್ಲವನ್ನು ಕೂಡ ಇವನು ಇವನ ಫ್ರೆಂಡ್ಸ್ ಜೊತೆ ಹೋಗೋದು, ಗೋವಾ ಹೋಗೋದು, ಬೇರೆ ಕಡೆಗೆ ಹೋಗಿ ಮೋಜಿ ಮಸ್ತು ಮಾಡೋದು, ಇದು ಒಂದು ಅಭ್ಯಾಸ ಇರೋದ್ರಿಂದ ಈ ಹಣ ಎಲ್ಲವನ್ನು ಕೂಡ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾನೆ. ನಾವು ಯಾವುದೇ ಬ್ಯಾಂಕಿಗೆ ಇವ್ರದ್ದು ಹಣದಿಂದ ಮಾಡಿಲ್ಲ, ಕಂಪ್ಲೀಟಾಗಿ ಬ್ಯಾಂಕ್ ಅವ್ರು ರಿಕವರಿ ಏನು ಕೊಟ್ಟಿದ್ದಾರೆ ಇವನು ಪ್ಲೆಡ್ಜ್ ಮಾಡಿದಂತಹ ಗೋಲ್ಡ್ ಇರ್ತದೆ. ಆ ಗೋಲ್ಡೇ ಇವತ್ತು ಈ ದಿವಸ ಇಲ್ಲಿ ಇಟ್ಟಿದ್ದೇವೆ. ಒಟ್ಟಿನಲ್ಲಿ ಬ್ಯಾಂಕಿನವರು ಇಟ್ಟಿದ್ದ ನಂಬಿಕೆಗೆ ಸಂಜಯ್ ದ್ರೋಹ ಮಾಡಿ ಇದೀಗ ಜೈಲು ಸೇರಿದ್ದು ಕಷ್ಟ ಎಂದು ಬ್ಯಾಂಕಿನಲ್ಲಿ ಬಂಗಾರ ಅಡವಿಟ್ಟವರು ಇದೀಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರಲ್ಲದೆ KTJ ನಗರ ಪೊಲೀಸರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅನೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.